पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे. ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯವರ ಕಲಿಯುಗ ಕಲ್ಪತರು ಮೇರುಕೃತಿಯ ಧ್ವನಿಮುದ್ರಣ ಸಂಚಿಕೆ 77. ಹಿಂದಿನ ಸಂಚಿಕೆಯಲ್ಲಿ ಮಂತ್ರಸಿದ್ಧರು ಎಂಬ ಶೀರ್ಷಿಕೆಯ ವಿವರಗಳನ್ನು ಕೇಳಿದಿರಿ. ಅಲಕ್ಷ್ಮಿಗೆ ಆಚಾರ್ಯರ ಆಶ್ರಯ ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ 77 ಇದೀಗ ನಿಮಗಾಗಿ. ಒಂದು ದಿನ ಆಚಾರ್ಯರು ಸಂಜೆ ತಾಂಬೂಲ ಚರ್ವಣ ಮಾಡುತ್ತಿರುವಾಗ ಸರಸ್ವತಮ್ಮ ಕುಮಾರ ಲಕ್ಷ್ಮೀನಾರಾಯಣನನ್ನು ಎತ್ತಿಕೊಂಡು ಬಂದಳು. ಆಚಾರ್ಯರು ಮಗನನ್ನು ತೊಡೆಯ ಮೇಲೆ ಕುಡಿಸಿಕೊಂಡರು. ಲಕ್ಷ್ಮೀನಾರಾಯಣ, ಅಪ್ಪ, ನನಗೆ ಮಂತ್ರ ಹೇಳಿಕೊಡಪ್ಪ ಎಂದ. ಆಚಾರ್ಯರು ನಗುತ್ತಾ, ಮಗು, ಈಗ ನೀನೇನು ಕಲ್ತಿರುವೆ ಎಂದರು. ಕುಮಾರ ಹೇಳಿದ, ಅಮರ, ಶಬ್ದರೂಪಾವಳಿ, ಸಮಾಸಚಕ್ರ, ದೇವರು, ಲಕ್ಷ್ಮಿ, ಹನುಮಂತ, ಈಶ್ವರ, ಪಾರ್ವತಿ, ಗಣಪತಿ, ನವಗ್ರಹಗಳ ಮೇಲಿನ ಸ್ತೋತ್ರಗಳು, ಮಧ್ವಾಚಾರ್ಯರು ಮತ್ತೆ ಎಲ್ಲ ಗುರುಗಳ ಮೇಲಿನ ಸ್ತೋತ್ರಗಳನ್ನು ಕಲಿತಿದ್ದೇನೆ. ಈ ದಿನ ಹೊಸ ಮಂತ್ರ ಕಲಿತೆ, ಹೇಳುತ್ತೇನೆ ಕೇಳು. ಭಕ್ತಾನಾಂ ಮಾನಸಾಂಬೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರುವೇ ನಮಃ. ಮಗನು ಹೇಳಿದ ಗುರುಪಾದ ಶ್ರೀ ವಿಜಯೇಂದ್ರರ ಚರ್ಮಶ್ಲೋಕ ಕೇಳಿ ಆಚಾರ್ಯರ ಕಣ್ಣಾಲಿಗಳು ತೇವಗೊಂಡವು. ಆನಂದದಿಂದ, ಈ ಪದ್ಯದ ಅರ್ಥ ನಿನಗೆ ಗೊತ್ತೇ ನಾರಾಯಣ ಎಂದು ಕೇಳಿದರು. ಲಕ್ಷ್ಮೀನಾರಾಯಣನು, ಓಹೋ, ಗೊತ್ತಪ್ಪ, ಹೇಳ್ತೇನೆ ಕೇಳು. ಭಕ್ತರ ಮನಸ್ಸೆಂಬ ಕಮಲಗಳಿಗೆ ಸೂರ್ಯರಾದ, ನಮಸ್ಕರಿಸುವವರಿಗೆ ಕಾಮಧೇನು ಕಲ್ಪವೃಕ್ಷರಾದ ಶ್ರೀ ವಿಜಯೇಂದ್ರ ಗುರುಗಳಿಗೆ ನಮಸ್ಕಾರ, ಸರಿಯೇನಪ್ಪ ಎಂದ. ಆಚಾರ್ಯರು, ಮಗು, ಇದೆಲ್ಲ ನಿನಗೆ ಯಾರು ಹೇಳಿಕೊಟ್ಟರು ಎನ್ನಲು ಸರಸ್ವತಮ್ಮನತ್ತ ಕೈ ತೋರಿ, ಅಮ್ಮ ಹೇಳಿಕೊಟ್ಟಳಪ್ಪ. ನಮ್ಮ ಗೋಪಾಲ ಇದ್ದಾನಲ್ಲ, ಅವನು ನನಗೆ ತುಂಬ ಪಾಠ ಹೇಳಿಕೊಡುತ್ತೇನೆ ಎಂದ. ನಾನು ಅವನ ಹತ್ತಿರ ಓದಲೇನಪ್ಪ ಎಂದು ಮುದ್ದು ಮುದ್ದಾಗಿ ಅನ್ನಲು ಆಚಾರ್ಯರು, ಆಗಲಿ, ಗೋಪಾಲನ ಹತ್ತಿರ ಓದು, ಆಮೇಲೆ ನಾನೇ ಪಾಠ ಹೇಳುತ್ತೇನೆ ಎಂದು ಮಗನನ್ನು ತಮ್ಮ ಶಿಷ್ಯ ಗೋಪಾಲನ ಹತ್ತಿರಕ್ಕೆ ಕಳಿಸಿದರು. ಸರಸ್ವತಮ್ಮ, ನಿಮ್ಮ ಶಿಷ್ಯರೆಲ್ಲ ಮಗುವಿನಲ್ಲಿ ತುಂಬ ಪ್ರೀತಿ ಮಾಡುತ್ತಾರೆ. ಗೋಪಾಲನಿಗಂತೂ ಇವನೆಂದರೆ ಪಂಚಪ್ರಾಣ. ಹುಡುಗರೆಲ್ಲ ನನ್ನನ್ನು ತಾಯಿ ಎಂದೇ ಭಾವಿಸಿದ್ದಾರೆ ಎಂದು ಹೇಳಿದಳು. ಆಚಾರ್ಯರು ನಗುತ್ತಾ, ನಿಜ ಸರಸ್ವತಿ, ನೀನು ನನ್ನ ಶಿಷ್ಯರಿಗೆಲ್ಲ ತಾಯಿಯೇ ಆಗಿದ್ದೀಯೆ, ಅಂತೆಯೇ ಅವರಿಗೆ ನಿನ್ನಲ್ಲಿ ಅಷ್ಟು ಗೌರವ ಎಂದರು. ಸರಸ್ವತಮ್ಮ, ನಂದೇನು ಬಿಡಿ ಪಾಪ, ವಿದ್ಯೆ ಕಲಿಯುವ ಹಂಬಲದಿಂದ ಮನೆ ಬಾಗಿಲು ಬಿಟ್ಟು ಬಂದ ಆ ಹುಡುಗರಿಗೆ ಅನ್ನ ಬಟ್ಟೆ ಕೊಟ್ಟು ಸಾಕುತ್ತಾ ವಿದ್ಯಾದಾನ ಮಾಡುತ್ತಿದ್ದೀರಿ. ನಿಮ್ಮನ್ನು ಅವರು ದೇವರಂತೆ ಭಾವಿಸಿದ್ದಾರೆ ಎಂದರು. ಆಗ ವೆಂಕಟನಾಥ, ಸರಿ ಸರಿ, ನಿನಗೆ ಹೊಗಳುವುದು ಬಿಟ್ಟರೆ ಕೆಲಸವೇ ಇಲ್ಲ. ಆಗ ಸರಸ್ವತಿ ಮುಗುಳ್ನಗೆಯಿಂದ, ಏನು ಅಂದರೆ, ನನಗೆ ಇತ್ತೀಚೆಗೆ ತುಂಬ ಸಂತೋಷವಾಗುತ್ತಿದೆ. ನಿಮ್ಮಂಥ ಪತಿ, ಲಕ್ಷ್ಮೀನಾರಾಯಣನಂಥ ಪುತ್ರ, ಗೋಪಾಲಾದಿಗಳಂತಹ ನಿಮ್ಮ ಶಿಷ್ಯರು, ಶ್ರೀನಿವಾಸ ಪದ್ಮಾವತಮ್ಮನಂಥ ಆತ್ಮೀಯ ಅಭಿಮಾನಿಗಳು ದೊರಕಿದ್ದು ನನ್ನ ಸುದೈವ. ಜಗತ್ತಿನಲ್ಲಿ ನನ್ನಂಥ ಸುಖಿ ಬೇರಾರೂ ಇಲ್ಲವೆನಿಸುತ್ತದೆ. ಆಗ ವೆಂಕಟನಾಥ ನಕ್ಕು, ಹೆಚ್ಚು ಸಂತೋಷ ಪಡಬೇಡ ಸರಸ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಈಗಿನ ನಿನ್ನ ಸಂತೋಷಾಧಿಕ್ಯ ಮುಂದಿನ ದುಃಖಕ್ಕೆ ನಾಂದಿಯಾದೀತು. ಆಗ ಸರಸ್ವತಿ, ದುಃಖವೆಂಬುದು ನಮ್ಮ ಮನೆಯತ್ತಲೂ ಸುಳಿಯದು. ಮಹಾತ್ಮರಾದ ನಿಮ್ಮ ಕರಪಿಡಿದ ನನಗೆ ದುಃಖವೆಂದರೇನು? ಆಗ ವೆಂಕಟನಾಥ, ಸರಸ್ವತಿ, ನಿನ್ನ ಮಾತು ಸಾಧು ಸಮ್ಮತವಲ್ಲ. ಮಾನವನಿಗೆ ಸುಖ ದುಃಖಗಳು ಅನಿವಾರ್ಯ. ಜೀವನವೇ ಸಿಹಿ ಕೈಗಳಿಂದ ಪೂರ್ಣವಾದುದು, ಅದು ಭಗವತ್ ಸಂಕಲ್ಪ. ಅಂತೆಯೇ ಸುಖ ದುಃಖೇ ಸಮೇ ಕೃತ್ವ ಎಂದು ಗೀತಾಚಾರ್ಯನು ಉಪದೇಶಿಸಿದ್ದಾನೆ. ಸುಖ ದುಃಖಗಳು ಪ್ರತಿ ಜೀವಿಗೂ ತಪ್ಪಿದ್ದಲ್ಲ, ಅದಕ್ಕೆ ವಿರುದ್ಧವಾಗಿ ಆಶಿಸಬಾರದು. ಈಗ ಎಲ್ಲವೂ ಹರ್ಷದಾಯಕವಾಗಿರುವುದರಿಂದ ನಾನೇ ಸುಖಿ ಎಂದು ತಿಳಿದಿದ್ದೀಯೆ. ಒಂದು ವೇಳೆ ನಮ್ಮ ಸಿರಿ ಸಂಪತ್ತುಗಳೆಲ್ಲ ನಷ್ಟವಾಗಿ ದಾರಿದ್ರ್ಯವನ್ನು ಅನುಭವಿಸಬೇಕಾಗಿ ಬಂದರೆ ಆಗಲೂ ನಾನೇ ಸುಖಿ ಎಂದು ಭಾವಿಸುವೆಯಾ? ಆಗ ಸರಸ್ವತಿ ಕಂಪಿಸಿ, ನಾಶ್ಲೀಲಂ ಕೀರ್ತಯೇತ್, ಕೆಟ್ಟ ನುಡಿಗಳನ್ನು ಆಡಬಾರದು. ನಮಗೊಂದು ವೇಳೆ ಕಷ್ಟ ಬಂದರೂ ಅದನ್ನು ನಾನು ಸಂತೋಷದಿಂದ ಅನುಭವಿಸಲು ಸಿದ್ಧ. ಆಗ ವೆಂಕಟನಾಥ ನಸುನಕ್ಕು, ಹೇಳುವುದು ಸುಲಭ ಸರಸ್ವತಿ, ಕಾರ್ಯರೂಪಕ್ಕೆ ತರುವುದು ಮಾತ್ರ ಕಷ್ಟ.
ಆಗ ಸರಸ್ವತಿ, ಸ್ವಾಮಿ ಬೇಕಾದರೆ ಪರೀಕ್ಷಿಸಿರಿ. ನಿಮ್ಮ ದರ್ಶನ ಪ್ರೇಮಾಲಾಪಗಳಲ್ಲೊಂದು ನನ್ನ ನಿಮ್ಮ ದರ್ಶನ ಪ್ರೇಮಾಲಾಪಗಳೊಂದು ನನಗೆ ದೊರಕುತ್ತಿದ್ದರೆ ಎಂಥ ಕಷ್ಟವನ್ನೂ ಎದುರಿಸಲು ಎಂಜಲಾರೆ. ವೆಂಕಟನಾಥರು ಹ್ಞೂ ಸ್ಪಷ್ಟಮಗ್ರೇ ಭವಿಷ್ಯತಿ ಎಂದು ನಗಹತ್ತಿದರು. ಸರಸ್ವತಮ್ಮನು ಪತಿಯ ನಗೆಯೊಡನೆ ತನ್ನ ನಗೆಯನ್ನು ಬೆರೆಸಿದಳು. ಅಂದು ರಾತ್ರಿ ನಿದ್ರಿಸಿದ ವೆಂಕಟನಾಥರಿಗೆ ಬೆಳಗಿನ ಜಾವ ಕನಸಾಯಿತು. ಓರ್ವ ವೃದ್ಧ ಮುತ್ತೈದೆಯು ದರ್ಶನವಿತ್ತು, ಆಚಾರ್ಯ, ನಿನ್ನನ್ನು ಅರಸಿ ಬಂದಿರುವೆ, ಆಶ್ರಯ ನೀಡುವೆಯಾ ಎನ್ನಲು ವೆಂಕಟನಾಥರು, ನೀನಾರು ತಾಯಿ, ನನ್ನ ಆಶ್ರಯವೇಕೆ ಅಪೇಕ್ಷಿಸುವೆ ಎಂದರು. ಆಗ ವೃದ್ಧೆ, ನಾನು ಅಲಕ್ಷ್ಮಿ, ದಾರಿದ್ರ್ಯ ದೇವತೆ. ನಿನ್ನ ಬಳಿ ಕೆಲಕಾಲವಿರುವ ಸಮಯ ಪ್ರಾಪ್ತವಾಗಿದೆ, ಅದಕ್ಕಾಗಿ ಆಶ್ರಯ ಬೇಡುತ್ತಿದ್ದೇನಪ್ಪ. ವೆಂಕಟನಾಥರು ಅಚ್ಚರಿಯಿಂದ, ಅಂತಹ ಸಂದರ್ಭವೇನಮ್ಮ? ಆಗ ವೃದ್ಧೆ, ಆಚಾರ್ಯ, ನಿನ್ನ ಹಿಂದಿನ ಜನ್ಮಗಳಲ್ಲಿ ಪರಮಾತ್ಮನ ಕೃಪೆಯಿಂದ ರಾಜವೈಭವದಿಂದ ಮೆರೆದೆ. ಆಗ ನಿನ್ನತ್ತ ಸುಳಿಯಲು ನಾನು ಸಮರ್ಥಳಾಗಲಿಲ್ಲ. ಹಾಗಾದರೆ ಈಗ ಹೇಗೆ ಬಂದೆಯಮ್ಮ? ಆಗ ವೃದ್ಧೆ, ಇನ್ನು ಕೆಲಕಾಲವಾದರೆ ಮತ್ತೆ ನೀನು ವೈಭವದಿಂದ ಜೀವಿಸುವೆ, ಆಗಲೂ ನಿನ್ನ ಬಳಿ ಬರಲು ಅಶಕ್ತಳಾಗುವೆನು. ಸೃಷ್ಟಿಗೆ ಬಂದ ಪ್ರತಿ ಜೀವಿಯೂ ದೇವತೆಯಾಗಲಿ ಮಾನವನಾಗಲಿ ಪ್ರಾರಬ್ಧ ಕರ್ಮ ಫಲವನ್ನು ಅನುಭವಿಸಲೇಬೇಕು. ಆಗ ನನ್ನ ಚಂಚು ಪ್ರವೇಶ ಅನಿವಾರ್ಯ. ಆಗ ವೆಂಕಟನಾಥ, ಆಗಲಿ, ಹರಿಸಂಕಲ್ಪವನ್ನು ಮೀರಲಾರರಿಂದ ಸಾಧ್ಯ. ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನಿನ್ನಿಚ್ಛೆಯಂತೆ ಆಶ್ರಯ ನೀಡುತ್ತೇನೆ. ಆಗ ವೃದ್ಧೆ, ನೀನು ಉದಾರಿಯಪ್ಪ. ನನಗೆ ಆಶ್ರಯ ಕೊಡುವುದೆಂದರೆ ಭೀಕರ ದಾರಿದ್ರ್ಯವನ್ನು ಆಹ್ವಾನಿಸಿದಂತೆಯೇ. ನೀನು ಬಹು ಬಡತನ ದುಃಖಗಳಿಗೆ ಭಾಗಿಯಾಗಬೇಕಾಗುತ್ತದೆ. ಆಗ ವೆಂಕಟನಾಥ, ಮಾತು ಕೊಟ್ಟಾಯಿತು, ಬಂದದ್ದನ್ನು ಹರಿಚಿತ್ತವೆಂದು ಅನುಭವಿಸುವೆನು. ನನ್ನ ಮನೆಯಲ್ಲಿ ನೀನೆಷ್ಟು ಕಾಲ ಇರಬಯಸುತ್ತೀಯೇ? ನನ್ನ ಆಶ್ರಯ ಬಿಟ್ಟು ನೀನು ಹೋಗುವುದೆಂದು? ಆಗ ವೃದ್ಧೆಯು, ಎಂದು ನಿನ್ನ ಪತ್ನಿಯು ನಿನ್ನನ್ನು ಗುರು ಸನ್ನಿಧಿಗೆ ಹೊರಡಲು ಪ್ರೇರಿಸುವಳೋ ಆ ಮರುಕ್ಷಣವೇ ನಿನ್ನ ಮನೆ ಬಿಟ್ಟು ಹೋಗುವೆನಪ್ಪ ಎಂದು ಹೇಳಿ ಅದೃಶ್ಯಳಾದಳು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ ಎಂದು ಸುಸ್ವರವಾಗಿ ಹಾಡುತ್ತಿರುವ ಸರಸ್ವತಿಯ ಮಂಜುಳಗಾನ ಲಹರಿಯು ವೆಂಕಟನಾಥರನ್ನು ಎಚ್ಚರಗೊಳಿಸಿತು. ಶ್ರೀ ಹರಿನಾಮಸ್ಮರಣೆ ಪೂರ್ವಕ ಮೇಲೆದ್ದ ಆಚಾರ್ಯರಿಗೆ ಕನಸಿನ ನೆನಪಾಯಿತು. ಸ್ವಪ್ನಾರ್ಥದ ಚಿಂತನ ಮಂಥನ ಮಾಡಿದ ಆಚಾರ್ಯರು, ಹರಿಚಿತ್ತ ಅನುಭವಿಸಲೇಬೇಕು. ಸಂಜೆ ಸರಸ್ವತಿಯು ತಾನು ಬಹುಸುಖಿ ಎಂದಾಗ ನಾನು ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಎಂದೇಕೆ ಹೇಳಿದೆ? ಅದೇ ಈಗ ಸತ್ಯವಾಗಲಿದೆಯಲ್ಲ, ಅಥವಾ ದೇವರೇ ಹಾಗೆ ನನ್ನಿಂದ ಭವಿಷ್ಯ ನುಡಿಸಿದನೇ? ಇದು ನನ್ನ ಪರೀಕ್ಷಾ ಕಾಲ. ಈ ಅಗ್ನಿ ದಿವ್ಯದಲ್ಲಿ ನಾನು ಉತ್ತೀರ್ಣನಾಗಲೇಬೇಕು. ಶ್ರೀಹರೇ ಕೃಷ್ಣ, ನಿನ್ನ ಚಿತ್ತದಲ್ಲಿ ಇದ್ದಂತಾಗಲಿ ಪ್ರಭು. ಪಾಪ ಸರಸ್ವತಿಗೆ ಇದು ತಿಳಿದರೆ ಮರಗುವಳು. ನನ್ನ ಪತ್ನಿಗೆ ಇದನ್ನು ತಿಳಿಸಬಾರದು. ಮುಂದೆ ಅನುಭವಕ್ಕೆ ಬಂದಾಗ ತಿಳಿಯಲಿ ಎಂದು ನಿಶ್ಚಯಿಸಿ ವೆಂಕಟನಾಥರು ಸ್ನಾನ ಮಾಡಲು ತೆರಳಿದರು. ಮುಂದಿನ ಭಾಗ ದಾರಿದ್ರ್ಯಾನುಭವ. ಅಲಕ್ಷ್ಮಿಗೆ ಆಶ್ರಯ ಬಿತ್ತು ದಾರಿದ್ರ್ಯವನ್ನು ಸ್ವಾಗತಿಸಿದ ಆಚಾರ್ಯರು ಬಡತನದ ಬೇಗೆಯ ಅನುಭವ, ಅಲಕ್ಷ್ಮಿಯ ಪ್ರಭಾವಗಳನ್ನು ಮನಗಾಣುವ ಕಾಲ ಸನ್ನಿಹಿತವಾಯಿತು. ಒಂದು ಸಂಜೆ ವಿದ್ಯಾಪೀಠದಿಂದ ಮನೆಗೆ ಬರುವಾಗ ಶ್ರೀನಿವಾಸಾಚಾರ್ಯರು, ಸ್ವಾಮಿ ಎಂದರು. ಆಚಾರ್ಯರು, ಏನು ಸಮಾಚಾರ ಎನ್ನಲು, ಹೊಲಗದ್ದೆಗಳಿಂದ ದವಸ ಧಾನ್ಯಗಳು ಬರಲಿಲ್ಲವೆಂದು ನಾನೇ ಗದ್ದೆಗೆ ಹೋದೆ. ರೈತರು ಫಸಲಿಗೆ ಹುಳ ಬಿದ್ದು ಎಲ್ಲವೂ ನಾಶವಾಗಿದೆ, ನೀವೇ ನೋಡಿರಿ ಎಂದರು. ನಿಜವಾಗಿ ಫಸಲು ಎಲ್ಲ ಹಾಳಾಗಿತ್ತು. ಅವರು ಕಣ್ಣೀರು ಹಾಕುತ್ತಾ, ಒಂದು ವರ್ಷದ ದುಡಿಮೆ ಹಾಳಾಯಿತು, ದಣಿಯರಿಗೆ ಏನು ಹೇಳುವುದೆಂದು ತಿಳಿಯದಾಗಿದೆ ಎಂದು ಮಿಡುಕಿದರು. ಒಂದು ಆಶ್ಚರ್ಯವೆಂದರೆ ಅಕ್ಕಪಕ್ಕದ ಗದ್ದೆಗಳ ಫಸಲು ಚೆನ್ನಾಗಿಯೇ ಇವೆ, ನಮ್ಮ ಗದ್ದೆ ಫಸಲು ಮಾತ್ರ ಹಾಳಾಗಿದೆ. ಮನೆಯಲ್ಲಿ 10-15 ದಿನಗಳಾಗುವಷ್ಟು ಮಾತ್ರ ಆಹಾರ ಪದಾರ್ಥಗಳಿವೆ. ಮುಂದೇನು ಮಾಡುವುದು ಸ್ವಾಮಿ ಎಂದು ಖಿನ್ನರಾಗಿ ತಿಳಿಸಿದರು. ವೆಂಕಟನಾಥರು ಹುಸಿನಗೆ ನಕ್ಕು, ಪ್ರಾರಂಭವಾಯಿತೇ ನಿನ್ನ ಪ್ರಭಾವ ಎಂದು ಮನದಲ್ಲೇ ಚಿಂತಿಸಿ, ನಮ್ಮ ವಿಚಾರವಿರಲಿ, ಪಾಪ ಬಡ ರೈತರ ಶ್ರಮವೆಲ್ಲ ವ್ಯರ್ಥವಾಯಿತಲ್ಲ ಎಂದರು. ಸ್ವಾಮಿ, ಗುರುಪೀಠದಿಂದ ಕಳಿಸುತ್ತಿದ್ದ ವಾರ್ಷಿಕ ಸಂಭಾವನೆ ಇದುವರೆಗೂ ಬಂದಿಲ್ಲ.
ಜ್ಞಾಪಿಸಿ ಮಠಕ್ಕೆ ಪತ್ರ ಬರೆಯಬಹುದೇ ಎಂದಾಗ ಆಚಾರ್ಯರು, ಹಣಕ್ಕಾಗಿ ಗುರುಗಳಿಗೆ ಬರೆಯುವುದು ನನಗಿಷ್ಟವಿಲ್ಲ, ನಿಧಾನವಾಗಿ ಬರಲಿ ಬಿಡಿ ಎಂದರು. ಆಗ ಶ್ರೀನಿವಾಸಾಚಾರ್ಯರು, ಸ್ವಾಮಿ, ದವಸ ಧಾನ್ಯಗಳು ಇಲ್ಲದಂತಾಯಿತು, ಕೈಯಲ್ಲಿ ಹಣವೂ ಇಲ್ಲ, ಮುಂದೇನು ಮಾಡುವುದೆಂದು ಚಿಂತೆಯಾಗಿದೆ. ಆಚಾರ್ಯರು, ಚಿಂತಿಸಿ ಫಲವೇನು, ದೇವರು ಹೇಗೋ ಕಾಪಾಡುತ್ತಾನೆ ಎನ್ನಲು ಶ್ರೀನಿವಾಸಾಚಾರ್ಯರು, ಸರಿ ಬರುತ್ತೇನೆ ಎಂದು ಹೊರಟು ಹೋದರು. ಆಚಾರ್ಯರು, ಇದೇನಚ್ಚರಿ, ಅಲಕ್ಷ್ಮಿಗೆ ಆಶ್ರಯವಿತ್ತು 4 ದಿನಗಳೂ ಆಗಿಲ್ಲ, ದವಸ ಧಾನ್ಯಗಳಿಗೆ ಹುಳು ಬಿದ್ದು ನಷ್ಟವಾದವು, ಮಠದ ವಾರ್ಷಿಕ ಸಂಭಾವನೆಯೂ ಬರಲಿಲ್ಲ, ಇದು ಬರಲಿರುವ ಕಷ್ಟಗಳ ಮುನ್ಸೂಚನೆಯಾಗಿರಬಹುದೇ? ಭಗವಂತನ ಚಿತ್ತದಲ್ಲಿ ಇದ್ದಂತಾಗಲಿ ಎಂದು ಯೋಚಿಸುತ್ತಾ ಸಾಯಂ ಸಂಧ್ಯೆಗೆ ತೆರಳಿದರು. ಮತ್ತೊಂದು ಸಂಜೆ ಶ್ರೀನಿವಾಸಾಚಾರ್ಯರು ಬಂದು, ಸ್ವಾಮಿ, ನಮ್ಮ ಮನೆಯ 4 ಗೋವುಗಳಲ್ಲಿ 3 ಆಕಳುಗಳು ಕಣ್ಮರೆಯಾಗಿವೆ. ದನ ಕಾಯುವ ಹುಡುಗನು ಹುಡುಕಿದರೂ ಸಿಗಲಿಲ್ಲವಂತೆ. ಲಕ್ಷ್ಮಿಯನ್ನು ಹೊಡೆದುಕೊಂಡು ಬಂದು ವಿಚಾರ ತಿಳಿಸಿದನು. ಚೆನ್ನಾಗಿ ಹಾಲು ಕೊಡುತ್ತಿದ್ದ ಗೋವುಗಳಿದ್ದುದರಿಂದ ಮನೆಗೆ ಹಾಲು, ಮೊಸರು, ಬೆಣ್ಣೆಗಳಾಗುತ್ತಿತ್ತು. ಈಗ ಅದೂ ಇಲ್ಲದಂತಾಯಿತು ಎಂದು ಪೇಚಾಡಿದರು. ಆಚಾರ್ಯರು ಅಚ್ಚರಿಯಿಂದ, ಹಿಂದೆಂದೂ ಗೋವುಗಳು ಹೀಗೆ ತಪ್ಪಿಸಿಕೊಂಡಿರಲಿಲ್ಲ, ಹುಡುಕಿಸಿ ನೋಡಿ, ಇದರ ಮೇಲೆ ದೈವೇಚ್ಛೆ ಎಂದಿಷ್ಟೇ ಹೇಳಿ ಮೌನ ತಾಳಿದರು. ಅವರಿಗೀಗ ಬಡತನವೆಂದರೇನೆಂಬುದರ ಅರಿವಾಗ ಹತ್ತಿತು. ಆದರೂ ಆ ಬಗ್ಗೆ ಹೆಚ್ಚು ಚಿಂತಿಸದೆ ಗ್ರಂಥಾವಲೋಕನಕ್ಕಾಗಿ ಕೊಠಡಿಗೆ ನಡೆದರು. ಜ್ಯೇಷ್ಠ ಕೃಷ್ಣ ದ್ವಾದಶಿ. ವೆಂಕಟನಾಥರು ಯಾವುದೋ ಗ್ರಂಥವನ್ನು ಅವಲೋಕಿಸುತ್ತಾ ಪಡಸಾಲೆಯ ತೂಗುಯಾಲೆಯಲ್ಲಿ ಕುಳಿತಿದ್ದಾರೆ. ಶ್ರೀನಿವಾಸಾಚಾರ್ಯರು ಬಂದರು. ಅವರನ್ನು ಕಂಡು ಏನು ವಿಷಯ ಎಂದು ಪ್ರಶ್ನಿಸಿದರು ಆಚಾರ್ಯರು. ಆಗ ಶ್ರೀನಿವಾಸಾಚಾರ್ಯರು, ನಾಳೆ ವಿಜಯೇಂದ್ರ ಗುರುಗಳ ಮಹಾಸಮಾರಾಧನೆ, ವಿಶೇಷ ಭಕ್ಷ್ಯ ಭೋಜನಗಳ ಅಡಿಗೆ ಮಾಡಬೇಕೆಂದು ಅಮ್ಮನವರು ಪದ್ಮಾವತಿಯ ಮುಂದೆ ಹೇಳಿದರಂತೆ. ನಾಳೆಗೆ ಆಗುವಷ್ಟು ಆಹಾರ ಪದಾರ್ಥಗಳಿಲ್ಲ, ಏನು ಮಾಡಲಿ? ಆಗ ಆಚಾರ್ಯರು ಚಿಂತೆಯಿಂದ, ನಿಜ, ನಾಳೆ ಗುರುಪಾದರ ಮಹಾಸಮಾರಾಧನೆ, ಪಾಪ ವಿದ್ಯಾರ್ಥಿಗಳು ಸುಗ್ರಾಸ ಭೋಜನ ಮಾಡಿ ಎಷ್ಟು ದಿನಗಳಾದವೋ, ನಾಳೆಯಾದರೂ ಅವರು ಸಂತೋಷದಿಂದ ಭೋಜನ ಮಾಡುವಂತಾಗಲಿ, ಸ್ವಲ್ಪ ಇರಿ. ಹೀಗೆ ಹೇಳಿ ಕೊಠಡಿಗೆ ಹೋಗಿ ಕಬ್ಬಿಣದ ಪೆಟ್ಟಿಗೆಯ ಬಾಗಿಲು ತೆರೆದರು. ಅಲ್ಲಿ ಶ್ರೀ ಸುಧೀಂದ್ರರು, ಮಧುರಾಧೀಶರು, ಮಾವನವರು ತಮಗಿತ್ತ ಆಭರಣಗಳು, ಪತ್ನಿಯ ಆಭರಣಗಳು ಇದ್ದವು. ತಮ್ಮ ಆಭರಣಗಳನ್ನು ಅವರ ಕೈಗಿತ್ತು, ಇದನ್ನು ಮಾರಾಟ ಮಾಡಿ ಅಥವಾ ಗಿರಿವಿ ಇಟ್ಟು ಹಣವನ್ನು ತೆಗೆದುಕೊಂಡು ಬನ್ನಿರಿ, ಕೆಲ ತಿಂಗಳಾದರೂ ಸಂಸಾರ ಸುಗಮವಾಗಲಿ ಎಂದರು. ಅದನ್ನು ಕಂಡು ಶ್ರೀನಿವಾಸಾಚಾರ್ಯರು ದುಃಖಿತರಾಗಿ, ಇವು ತಮ್ಮ ಪಾಂಡಿತ್ಯಕ್ಕೆ ಬಂದ ಪುರಸ್ಕಾರಗಳು, ಇದನ್ನು ಮಾರುವುದೇ ಎಂದರು. ಆಗ ವೆಂಕಟನಾಥ ನಕ್ಕು, ಪುರಸ್ಕಾರ ನನಗೆ ಬಂದಾಯಿತಲ್ಲ, ಇದನ್ನು ನಾನೇನು ಉಪಯೋಗಿಸುತ್ತಿಲ್ಲ, ವಿದ್ಯಾರ್ಥಿಗಳಿಗೆ ಅನ್ನದಾನ, ಸಂಸಾರ ನಿರ್ವಹಣೆಗಾದರೂ ಉಪಯೋಗವಾಗಲಿ. ಶ್ರೀನಿವಾಸಾಚಾರ್ಯರು, ಕ್ಷಮಿಸಿ ಸ್ವಾಮಿ, ಆಸ್ತಿ ಮಾರಿ ಅನ್ನದಾನ ಮಾಡುವುದು ಉಚಿತವೇ? ಆಗ ವೆಂಕಟನಾಥ, ಶ್ರೀನಿವಾಸಾಚಾರ್ಯ, ನಿಮ್ಮನ್ನು ಹೊರಗಿನವರೆಂದು ನಾನು ಭಾವಿಸಿಲ್ಲ, ನನ್ನ ಹಿತದೃಷ್ಟಿಯಿಂದಲೇ ನೀವು ಹೀಗೆ ಹೇಳುತ್ತಿದ್ದೀರಿ. ಕೇಳಿ, ಹಿಂದೆ ಗುರುಕುಲವೆಂದರೆ 100 ಜನ ಶಿಷ್ಯರಿಗೆ ಅನ್ನ ವಸ್ತ್ರಗಳನ್ನಿತ್ತು ವಿದ್ಯಾದಾನ ಮಾಡುವ ಸಂಸ್ಥೆಗಳೆಂದು ಖ್ಯಾತವಾಗಿದ್ದವು. ಅದು ಭಾರತೀಯ ಸಂಸ್ಕೃತಿಯ ಹಿರಿಮೆ. ನನ್ನಲ್ಲಿ ಕೇವಲ 10 ಜನ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯ ಆಶೆಯಿಂದ ಮನೆ ಬಾಗಿಲು ಬಿಟ್ಟು ಬಂದು ಓದುತ್ತಿದ್ದಾರೆ. ಅಭ್ಯಾಸವೂ ಚೆನ್ನಾಗಿ ನಡೆದಿದೆ. ಕೇವಲ ಈ 10 ಜನರಿಗೆ ಆಶನ ವಸನಗಳಿತ್ತು ಜ್ಞಾನದಾನ ಮಾಡಲಾಗದಿದ್ದರೆ ನಾನಿದ್ದು ಪ್ರಯೋಜನವೇನು? ವಿದ್ಯೆಯೇ ನಿಜವಾದ ಸಂಪತ್ತು. ಅದಕ್ಕಾಗಿ ನಶ್ವರವಾದ ಈ ಸಂಪತ್ತನ್ನು ನಾನು ಸಂತೋಷದಿಂದ ತ್ಯಾಗ ಮಾಡುತ್ತೇನೆ. ನಾನು ಹೇಳಿದಂತೆ ಮಾಡಿರಿ. ಗುರುಗಳ ಆರಾಧನೆ ಚೆನ್ನಾಗಿ ಜರುಗಲಿ. ಆದಷ್ಟು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿ ಗೃಹಕೃತ್ಯ ನಿರ್ವಹಿಸಿರಿ. ಆದರೆ ಈ ವಿಚಾರ ಸರಸ್ವತಿಗಾಗಲಿ ಮತ್ತಾರಿಗಾಗಲಿ ತಿಳಿಯುವುದು ಬೇಡ. ಆಚಾರ್ಯರ ಶಿಷ್ಯ ಪ್ರೇಮ, ಉದಾತ್ತ ಧ್ಯೇಯಗಳನ್ನು ಕಂಡು ಶ್ರೀನಿವಾಸಾಚಾರ್ಯರ ಕಣ್ಣಿಂದ ಆನಂದಾಶ್ರು ಹರಿಯಿತು. ಅಪ್ಪಣೆ ಎಂದು ಹೇಳಿ ಹೊರಟು ಆಭರಣಗಳನ್ನು ಗುರುತಿನ ಶ್ರೀಮಂತ ವ್ಯಾಪಾರಿಗಳಲ್ಲಿ ಗಿರಿವಿ ಇಟ್ಟು ಹಣವನ್ನು ತಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡಹತ್ತಿದರು. ಮರುದಿನ ಶ್ರೀ ವಿಜಯೇಂದ್ರರ ಆರಾಧನೆ ಆಚಾರ್ಯರ ಮನೆಯಲ್ಲಿ ವಿಜೃಂಭಣೆಯಿಂದ ಜರುಗಿತು. ಸರಸ್ವತಮ್ಮ ಮೇಲೆ ನಿಂತು ವಿದ್ಯಾರ್ಥಿಗಳಿಗೆ ಬಲಾತ್ಕಾರದಿಂದ ಭಕ್ಷ್ಯಭೋಜ್ಯಗಳನ್ನು ಹೆಚ್ಚಾಗಿ ಹಾಕಿಸಿ ಭೋಜನ ಮಾಡಿಸಿ ಎಲ್ಲರನ್ನೂ ಆನಂದಗೊಳಿಸಿದರು. ವಿದ್ಯಾರ್ಥಿಗಳು ಪ್ರೀತಿಯಿಂದ ಸಲಹುತ್ತಿರುವ ಗುರುಗಳು ಗುರುಪತ್ನಿಯರನ್ನು ಕೊಂಡಾಡಿದರು. ಹೀಗೆ ಆಚಾರ್ಯರು ಸಂಸಾರ ಸಾಗಹತ್ತಿತು. ಹಣವಿಲ್ಲದಾಗಲೆಲ್ಲ ಆಚಾರ್ಯರು ತಮ್ಮ ಪತ್ನಿಯ ಆಭರಣಗಳನ್ನು ಮಾರಿಸಿ
ಇಲ್ಲವೇ ಗಿರಿವಿ ಇರಿಸಿ ಹಣ ತರಿಸಿ ಕುಟುಂಬ ಭರಣವು ಸುಗಮವಾಗುವಂತೆ ಮಾಡಲಾರಂಭಿಸಿದರು. 8-10 ತಿಂಗಳಲ್ಲಿ ಮನೆಯ ಬೆಳ್ಳಿ ಬಂಗಾರದ ಆಭರಣ ಪದಾರ್ಥಗಳೆಲ್ಲವೂ ಕಣ್ಮರೆಯಾದವು. ಇಷ್ಟಾದರೂ ಆಚಾರ್ಯರು ಚಿಂತಿಸದೆ ಸಂತೋಷದಿಂದಲೇ ಪಾಠ ಪ್ರವಚನಾಸಕ್ತರಾಗಿ ಕಾಲ ಕಳೆಯುತ್ತಿದ್ದರು. ಇಂತು 1 ವರ್ಷ ಹೇಗೋ ಕಳೆಯಿತು. ಸಿದ್ಧಾರ್ಥಿ ಸಂವತ್ಸರ ಹತ್ತಿರವಾಯಿತು. ವೆಂಕಟನಾಥರು ರಾತ್ರಿ ವಿದ್ಯಾರ್ಥಿಗಳೊಡನೆ ಭೋಜನ ಮುಗಿಸಿ ತಮ್ಮ ವಿಶ್ರಾಂತಿ ಕೊಠಡಿಯಲ್ಲಿ ಕುಳಿತಿರುವಾಗ ಸರಸ್ವತಮ್ಮ ಮಗನನ್ನು ಮಲಗಿಸಿ ಬಂದು, ಕಬ್ಬಿಣದ ಪೆಟ್ಟಿಗೆ ಬೀಗದ ಕೈ ಎಲ್ಲಿದೆ ಎಂದು ಪ್ರಶ್ನಿಸಿದರು. ಆಚಾರ್ಯರು ಬೀರುವಿನಲ್ಲಿರಬೇಕೆಂದು ಹೇಳಿದರು. ಸರಸ್ವತಮ್ಮ ಬೀಗದ ಕೈ ಹುಡುಕಿ ಕಬ್ಬಿಣದ ಪೆಟ್ಟಿಗೆ ತೆರೆದರು. ಆಭರಣಗಳಲ್ಲಿಟ್ಟಿದ್ದ ಪೆಟ್ಟಿಗೆ ಖಾಲಿಯಾಗಿದೆ. ಭಯ, ಆಶ್ಚರ್ಯ, ಉದ್ವೇಗಗಳಿಂದ ಸರಸ್ವತಮ್ಮ ಓಡಿ ಬಂದು, ಸ್ವಾಮಿ, ಪೆಟ್ಟಿಗೆಯಲ್ಲಿದ್ದ ಒಡವೆಗಳೆಲ್ಲ ಕಾಣೆಯಾಗಿವೆ ಎಂದರು. ಆಚಾರ್ಯರು ಮಾತನಾಡಲಿಲ್ಲ. ಸರಸ್ವತಮ್ಮ ಪತಿ ಭುಜ ಹಿಡಿದು ಅಲಗಾಡಿಸಿ, ಏನು ಅಂದರೆ, ಆಭರಣಗಳು ಪೆಟ್ಟಿಗೆಯಲ್ಲಿಲ್ಲ, ನಿಮಗೆ ಗೊತ್ತೇ ಎಂದಾಗ ಆಚಾರ್ಯರು, ಹಾ, ಏನಂದೆ ಎಂದರು. ಆಗ ಸರಸ್ವತಿ, ಸ್ವಾಮಿ, ಪೆಟ್ಟಿಗೆಯಲ್ಲಿದ್ದ ನಿಮ್ಮ ನನ್ನ ಆಭರಣಗಳು ಮಾಯವಾಗಿವೆ. ವೆಂಕಟನಾಥರು ಶುಷ್ಕ ನಗೆ ಬೀರಿ, ಸರಸ್ವತಿ, ಅವೆಲ್ಲ ಭದ್ರವಾಗಿದೆ. ಎಲ್ಲಿದೆ ಸ್ವಾಮಿ? ಇರುವ ಕಡೆ ಇದೆ ಸರಸ. ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ ಸ್ವಾಮಿ. ಆಗ ಆಚಾರ್ಯರು ಸರಸ್ವತಿಯನ್ನು ಹತ್ತಿರ ಕೂಡಿಸಿಕೊಂಡು ಜರುಗಿದ ಸಮಸ್ತ ವಿಚಾರಗಳನ್ನು ವಿವರಿಸಿ, ಸರಸ್ವತಿ, ಒಂದು ಕಡೆ ಅಲಕ್ಷ್ಮಿಗೆ ಆಶ್ರಯ ಬಿತ್ತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಚಿಂತೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳ ರಕ್ಷಣೆಯ ಯೋಚನೆ, ಇನ್ನೊಂದು ಕಡೆ ನೀನು, ಕುಮಾರ ಮತ್ತು ನನ್ನ ಜೀವನದ ಪ್ರಶ್ನೆ. ಇಂತೂ ಚಿಂತಾ ಸಮುದ್ರದಲ್ಲಿ ಮುಳುಗೇಳುತ್ತಿದ್ದೇನೆ ಸರಸ. ನಿನಗೆ ಮೊದಲೇ ತಿಳಿಸಲಿಲ್ಲವೆಂದು ಕೋಪವೇ ಎಂದರು. ಸರಸ್ವತಿಯು, ನೀವು ನನ್ನ ದೇವರು, ನಿಮ್ಮಲ್ಲಿ ಕೋಪವೆಂದರೇನು ಸ್ವಾಮಿ? ಹಿಂದೆ ನಮ್ಮತ್ತೆಯವರು ನನಗೆ ಸಂಸಾರವೆಂಬುದು ಒಂದು ಧರ್ಮರಥವೆಂದು, ಪತಿಪತ್ನಿಯರು ಅದರ 2 ಚಕ್ರಗಳು, ಅದು ಸಮಸಮವಾಗಿ ಉರುಳಿದಾಗ ಧರ್ಮರಥ ಗುರಿ ಮುಟ್ಟುವುದು ಎಂದು ಉಪದೇಶಿಸಿದ್ದರು. ನಿಮ್ಮ ಸುಖದಲ್ಲಿ ಭಾಗಿನಿಯಾದಂತೆ ದುಃಖದಲ್ಲಿ ಸಮಭಾಗಿನಿಯಾಗಲು ನೀವು ಅವಕಾಶ ಕೊಡಲಿಲ್ಲವಲ್ಲ ಎಂದು ಮಾತ್ರ ನನಗೆ ದುಃಖ. ಹೀಗೇಕೆ ಮಾಡಿದಿರಿ ಎಂದು ಕಣ್ಣೀರಿಟ್ಟಳು. ವೆಂಕಟನಾಥರು, ಸರಸ್ವತಿ, ಆರ್ಯ ಲಲನೆಯರಿಗೆ ಭೂಷಣವಾದುದನ್ನೇ ನುಡಿದಿರುವೆ. ಪ್ರೇಮ ಪಾತ್ರ ವಸ್ತುವಿಗೆ ಮನಸ್ಸಿಗೆ ನೋವಾಗುವುದನ್ನು ಯಾವ ಪ್ರಿಯಕರನೂ ಬಯಸುವುದಿಲ್ಲ. ನೀನು ಸಿರಿತನದಲ್ಲೇ ಬೆಳೆದ ಸುಮಕೋಮಲೆ. ನಮಗೆ ಬಂದಿರುವ ದಾರಿದ್ರ್ಯ ದುಃಖವನ್ನು ನೀನು ಸಹಿಸಲಾರೆ ಎಂದು ಭಾವಿಸಿ ಈವರೆಗೆ ನಿನಗೆ ತಿಳಿಸಿರಲಿಲ್ಲ ಅಷ್ಟೇ ಎಂದರು. ಪತಿಗೆ ತನ್ನಲ್ಲಿರುವ ಅಗಾಧ ಪ್ರೇಮ ವಿಚಾರವನ್ನು ಅವರ ಬಾಯಿಂದಲೇ ಕೇಳಿ ಸರಸ್ವತಮ್ಮನ ದೇಹ ರೋಮಾಂಚಿತವಾಯಿತು, ಹೃದಯ ಪರವಶವಾಯಿತು. ಓ ನನ್ನ ದೇವರೇ, ನಿಮ್ಮ ಪ್ರೇಮಕ್ಕೆ ಪಾತ್ರಳಾದ ನಾನೇ ಧನ್ಯಳು ಎಂದು ಉದ್ಗರಿಸಿದಳು. ಆಗ ಆಚಾರ್ಯರು, ಸರಸ, ನಿನ್ನ ಒಡವೆಗಳನ್ನು ಕಳೆದನೆಂದು ಬೇಸರವೇ? ಆಗ ಸರಸ್ವತಿ, ಎಂಥ ಮಾತು ಸ್ವಾಮಿ, ಸತಿಗೆ ಪತಿಯೇ ಆಭರಣ. ಆ ಅಮೂಲ್ಯ ಆಭರಣದ ಮುಂದೆ ನಶ್ವರವಾದ ಈ ಸುವರ್ಣ ಒಡವೆಗಳಿಗೆ ಬೆಲೆಯುಂಟೆ? ನಿಮಗೆ ಬೇಡವಾದುದು ನನಗೂ ಬೇಡ. ನಿಮ್ಮ ಪ್ರೇಮ ಬಂದು ಸ್ಥಿರವಾಗಿರಲಿ, ನಾನು ಹೆಚ್ಚೇನೂ ಬೇಡುವುದಿಲ್ಲ. ಆಚಾರ್ಯರು, ಧನ್ಯೆ ಸರಸ, ನಿನ್ನ ಕರಪಿಡಿದ ನಾನು ಪುಣ್ಯಶಾಲಿ ಎಂದರು. ಸರಸ್ವತಿ, ಇದುವರೆಗೇನೋ ನಡೆಯಿತು, ಇನ್ನು ಮುಂದೆ ಹೇಗೆ ಎಂದಾಗ ಆಚಾರ್ಯರು, ನಾನು ಅದನ್ನೇ ಚಿಂತಿಸುತ್ತಿರುವೆ ಎಂದು ಉತ್ತರಿಸಿದರು. ಆಗ ಸರಸ್ವತಿಯು, ಸ್ವಾಮಿ, ನಾನೊಂದು ಮಾತು ಹೇಳಲೆ ಎಂದು ಕೇಳಿದಾಗ ಆಚಾರ್ಯರು, ಅದೇನು ಹೇಳು ಎಂದರು. ನನ್ನ ತಂದೆಗೆ ಬರೆದು ಹಣ ತರಿಸಲೇ? ಸರಸ್ವತಿ, ಅದು ಮಾತ್ರ ಬೇಡ. ಅದರಲ್ಲಿ ತಪ್ಪೇನಿದೆ ಸ್ವಾಮಿ? ಸರಸ್ವತಿ, ನಾನು ಇದುವರೆಗೆ ಯಾರನ್ನೂ ಯಾಚಿಸಿದವನಲ್ಲ. ನನ್ನದೊಂದು ವೃತವಿದೆ. ಅದೇ ಆಯಾಚಿತ ವೃತ್ತಿ ಎಂಬ ವೃತ. ಅದು ಭಗವದ್ಭಕ್ತರಲ್ಲಿರಬೇಕಾದ ಗುಣ. ಭಾಗವತ ಧರ್ಮಗಳಲ್ಲಿ ಅದು ಮುಖ್ಯವಾದುದು. ಆಗ ಸರಸ್ವತಿ ಕುತೂಹಲದಿಂದ, ಭಾಗವತ ಧರ್ಮವೆಂದರೇನು ವಿವರಿಸಿ ಹೇಳಿ. ಆಗ ವೆಂಕಟನಾಥ, ಪ್ರತಿಯೊಬ್ಬ ಜೀವಿಗೂ ಮೋಕ್ಷವೇ ಪರಮಗುರಿ. ಅದಕ್ಕೆ ಭಾಗವತ ಧರ್ಮಾಚರಣೆಗಳಿಂದ ಭಗವತ್ ಪ್ರಸಾದವನ್ನು ಪಡೆಯುವುದು ಮುಖ್ಯ ಸಾಧನ. ಭಾಗವತ ಧರ್ಮಗಳನ್ನು ದೇವತೆಗಳಿಗೂ ಸಂಪೂರ್ಣವಾಗಿ ತಿಳಿಯ ಅಸದಳ. 30 ವಿಧವಾದ ಭಾಗವತ ಧರ್ಮಗಳನ್ನು ಭಾಗವತದಲ್ಲಿ ಹೃದಯಂಗಮವಾಗಿ ಬಣ್ಣಿಸಿದ್ದಾರೆ. ಅದರ ವಿವರಗಳನ್ನು ಇನ್ನೊಮ್ಮೆ ತಿಳಿಸುವೆನು. ಈ ಭಾಗವತ ಧರ್ಮಗಳು ಪರಮಾತ್ಮನಿಗೆ ಪ್ರಿಯವಾದ ಧರ್ಮಗಳು. ಇವನ್ನು ಆಚರಿಸುವವರನ್ನು ಭಾಗವತಾಗ್ರೇಸರೆನ್ನುವರು. ಶ್ರೀ ನಾರದರು, ಪ್ರಹ್ಲಾದ, ಅಂಬರೀಷಾದಿಗಳು
ಇಂಥ ಮಹಾಭಾಗವತೋತ್ತಮರು. ಭಗವಂತನನ್ನು ಬಿಟ್ಟು ಅನ್ಯತ್ರ ಮನಸ್ಸು ಪ್ರವರ್ತಿಸಬಾರದು. ಇಂಥ ಭಕ್ತರಿಗೆ ದೇಹಧಾರಣೆ ಪೋಷಣೆಗಳ ಅವಶ್ಯವಾದ್ದರಿಂದ ಅಂಥವರಿಗೆ ಜೀವಿಕಾ ವೃತ್ತಿಯನ್ನು ಆಯಾಚನ ಸಯಾಚನ ಎಂದೆರಡು ಬಗೆಯಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಭಗವದ್ಭಕ್ತರನ್ನು ಪಕ್ವಕಲ್ಪರು ಪಕ್ವ ಪ್ರತಿನಿಧಿಗಳೆಂದು 3 ವಿಧಿಗಳಾಗಿ ವಿಂಗಡಿಸಬಹುದು. ಪಕ್ವಭಕ್ತರು ಶ್ರೇಷ್ಠರು, ಅವರು ಆಯಾಚನ ವೃತ್ತಿಯಿಂದ ಜೀವನ ಸಾಗಿಸುವರು. ಇಲ್ಲಿ ಆಯಾಚನ ವೃತ್ತಿ ವಿಚಾರವನ್ನು ಮಾತ್ರ ತಿಳಿಸುತ್ತೇನೆ. ಅದು 2 ವಿಧವಾಗಿದೆ. ಯದೃಚ್ಛಾಲಾಭ ಸಂತೃಪ್ತಿ ಅಂದರೆ ಭಗವತ್ ಸಂಕಲ್ಪದಿಂದ ದೊರೆತುದರಿಂದಲೇ ದೇಹಧಾರಣ ಮಾಡುವವರು ಪಕ್ವಭಕ್ತರು. ಶಿಲೋಂಚನ ವೃತ್ತಿಯಿಂದ ಅಂದರೆ ಹೊಲಗದ್ದೆಗಳಲ್ಲಿ ಧಾನ್ಯ ಸಾಗಿಸಿದ ಮೇಲೆ ಅಲ್ಲಿ ಕೆಳಗೆ ಬಿದ್ದಿರುವ ಕಾಳುಗಳನ್ನು ಸಂಗ್ರಹಿಸಿಟ್ಟುಕೊಂಡು ಜೀವಿಸುವರು, ಇವರು ಪಕ್ವಕಲ್ಪರು. ಈ 2 ಬಗೆಯಲ್ಲಿ ಯದೃಚ್ಛಾಲಾಭ ಸಂತೃಪ್ತರೇ ಪರಮಾತ್ಮನಿಗೆ ಅತಿ ಪ್ರಿಯರಾದ ಶ್ರೇಷ್ಠ ಭಕ್ತರು. ಅವರ ನೀತಿ ನಡತೆ ಸರ್ವರಿಗೂ ಆದರ್ಶವಾಗಿರಬೇಕು. ಸರಸ್ವತಿ, ನಾನು ಈ ಆಯಾಚನ ಅಂದರೆ ಯದೃಚ್ಛಾಲಾಭ ಸಂತೃಪ್ತಿ ಎಂಬ ವೃತವನ್ನು ಸ್ವೀಕರಿಸಿದ್ದೇನೆ. ನಾನು ಅಪೇಕ್ಷಿಸಿದರೆ ನಿಮ್ಮ ತಂದೆ, ನನ್ನ ಭಾವ, ಅಣ್ಣ ಅಷ್ಟೇ ಏಕೆ ಶ್ರೀ ಗುರುಪಾದರು ಹೇರಳವಾಗಿ ಧನ ನೀಡುವರು, ನಿಜ. ಆದರೆ ಅದು ಸಯಾಚನ ವೃತ್ತಿ ಎನಿಸಿ ನನ್ನ ವೃತ್ತಕ್ಕೆ ವಿರುದ್ಧವಾದ್ದರಿಂದ ಅದನ್ನು ನಾನು ಅಪೇಕ್ಷಿಸುವುದಿಲ್ಲ. ಆದ್ದರಿಂದಲೇ ನಿನ್ನ ತಂದೆಗೆ ತಿಳಿಸಿ ಹಣ ತರಿಸುವುದು ಬೇಡ ಎಂದು ಹೇಳಿದ್ದು. ಆಗ ಸರಸ್ವತಿ, ಈಶಾವಾಸ್ಯೋಪನಿಷತ್ತು ನಮಗೇನು ಉಪದೇಶಿಸಿದೆ ಗೊತ್ತೇ? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಜಿಂತಾಹ ಮಾಗೃತಃ ಕಸ್ಯ ಸ್ವಿದ್ದನಂ. ಅಂದರೆ ಈ ಚರಾಚರಾತ್ಮಕವಾದ ಪ್ರಪಂಚವೆಲ್ಲವೂ ಪರಮಾತ್ಮಮಯವಾಗಿದೆ. ಅದಕ್ಕೆಲ್ಲ ಶ್ರೀಹರಿಯೇ ಪ್ರಭು. ಅವನು ಸ್ವತಂತ್ರ, ಉಳಿದುದೆಲ್ಲವೂ ಅಸ್ವತಂತ್ರ. ಸ್ವತಂತ್ರನಾದ ಆ ದಯಾಗನ ಏನು ಅನುಗ್ರಹಿಸುವನೋ ಅದರಿಂದಲೇ ಜೀವಿಸಬೇಕೇ ವಿನಃ ಅಸ್ವತಂತ್ರರು ಅಲ್ಪರು ಆದ ರಾಜರು ಶ್ರೀಮಂತರುಗಳನ್ನು ಜೀವನಕ್ಕಾಗಿ ಬೇಡಿ ಹಣ ಪಡೆಯಬಾರದು. ಇದು ವೇದಪುರುಷನ ಅಪ್ಪಣೆ. ಹಾಗಾದರೆ ರಾಜರು ಅಷ್ಟೇ ಏಕೆ ನಮ್ಮ ಗುರುಪಾದರು ಕೊಟ್ಟಿದ್ದನ್ನು ಸ್ವೀಕರಿಸಬಹುದು ಎಂದು ನೀನು ಕೇಳಬಹುದು. ಅವರು ತಾವಾಗಿ ಸಂತೋಷದಿಂದ ಕೊಟ್ಟರೆ ಅದನ್ನು ಅವರಲ್ಲಿ ಅಂತರ್ಗತನಾದ ಪರಮಾತ್ಮನು ಅವರ ದ್ವಾರ ಕೊಡಿಸುತ್ತಿದ್ದಾನೆಂದು ತಿಳಿದು ಸ್ವೀಕರಿಸಬಹುದು. ಅದು ಆಯಾಚನ ಅಂದರೆ ಯದೃಚ್ಛಾಲಾಭ ಸಂತುಷ್ಟಿ ವೃತ್ತಿ ಎಂಬ ಧರ್ಮವೇ ಆಗುತ್ತದೆ. ಆದರೆ ನಾವಾಗಿ ಯಾಚಿಸಬಾರದು. ಸರಸ್ವತಿ, ಸಂಸಾರ ನಿರ್ವಹಣೆಗೆ ಬೇರೊಬ್ಬರಿಂದ ಧನವನ್ನು ಪಡೆಯಲು ಮಾತ್ರ ನನಗೆ ಹೇಳಬೇಡ. ಮೂಕ ವಿಸ್ಮಿತಳಾಗಿ ಪತಿಯ ವಿವರಣೆಯನ್ನು ಆಲಿಸುತ್ತಾ ಕುಳಿತಿದ್ದ ಸರಸ್ವತಮ್ಮ ಪತಿಗೆ ನಮಿಸಿ, ಸ್ವಾಮಿ, ನೀವು ಶಾಸ್ತ್ರವೇತ್ತರು, ವ್ರತ ನಿಯಮನಿಷ್ಠರು. ನಾನು ಅಜ್ಞಾನಿ, ತಿಳಿಯದೇ ಹೇಳಿದೆ, ಕ್ಷಮಿಸಿ. ಇನ್ನು ಮುಂದೆ ನಿಮ್ಮ ಧರ್ಮವೇ ನನ್ನ ಧರ್ಮ, ತಮ್ಮ ಉಪದೇಶದಂತೆಯೇ ನಡೆಯುತ್ತೇನೆ ಎಂದು ವಿಜ್ಞಾಪಿಸಿ ನಂತರ ಯುಗಾದಿ ಹಬ್ಬ ಬಂತು, ಖರ್ಚು ವೆಚ್ಚಗಳೇನು ಮಾಡಬಹುದು ಎಂದು ಪ್ರಶ್ನಿಸಲು ಆಚಾರ್ಯರು, ಅದನ್ನೇ ಯೋಚಿಸುತ್ತಿದ್ದೇನೆ. ಈವರೆಗೇನೋ ನಮ್ಮ ಬಡತನ ಗೊತ್ತಾಗದಂತೆ ಸಂಸಾರ ಸಾಗಿತು. ಹಬ್ಬವನ್ನು ಸರಿಯಾಗಿ ಆಚರಿಸದಿದ್ದರೆ ನಮ್ಮ ಪರಿಸ್ಥಿತಿ ಬಯಲಾಗಬಹುದು. ಶ್ರೀಹರಿ ಏನಾದರೂ ದಾರಿ ತೋರುವನೆಂದೇ ನಂಬಿದ್ದೇನೆ ಎಂದರು. ಸರಸ್ವತಮ್ಮ ತಮ್ಮ ಕರಗಳಲ್ಲಿದ್ದ ಬಂಗಾರದ ಬಳೆಗಳನ್ನು ಕಳಿಚಿ ಪತಿಗಿತ್ತು, ಸ್ವಾಮಿ, ಇದರಿಂದ ಹಬ್ಬ ಸಾಂಗವಾಗಬಹುದು, ಸ್ವೀಕರಿಸಿ ಎಂದಳು. ಆಗ ವೆಂಕಟನಾಥರು ಖೇದದಿಂದ, ಛೇ, ಇದೇನು ಮಾಡುತ್ತಿರುವೆ ಸರಸ? ಸೌಮಂಗಲ್ಯ ಚಿಹ್ನೆಯಾಗಿ ಕರದಲ್ಲಿರುವುದನ್ನು ಕೊಡುತ್ತಿರುವೆಯಲ್ಲ. ಹಾಯ್ ಶ್ರೀಹರಿ, ನಾನೆಂಥ ನಿರ್ಭಾಗ್ಯ. ಪತ್ನಿಯ ಕರದಲ್ಲಿದ್ದುದನ್ನು ಮಾರಿ ಜೀವಿಸುವಂತಾಯಿತೆ ನನ್ನ ಬಾಳು. ಕಣ್ಣೀರು ಸುರಿಸುತ್ತಾ, ಬೇಡ ಸರಸ, ಅದನ್ನು ತೆಗೆಯಬೇಡ. ಆಗ ಸರಸ್ವತಿ, ನನ್ನ ಸೌಮಂಗಲ್ಯ ಚಿಹ್ನೆ ಸೌಭಾಗ್ಯ ಎಲ್ಲವೂ ನೀವೇ ಸ್ವಾಮಿ. ನೋಡಿ, ನನ್ನ ಕೊರಳಲ್ಲಿ ರಾಜಿಸುವ ಈ ಪವಿತ್ರ ಮಾಂಗಲ್ಯವನ್ನು ನನಗೆ ಶಾಶ್ವತವಾಗಿರಲಿ, ಸಾಕು, ಸ್ವೀಕರಿಸಿ ಎಂದು ಬಲವಂತದಿಂದ ಪತಿಗೆ ನೀಡಿದಳು. ಆಚಾರ್ಯರು, ಗೃಹಿಣೀ ಗ್ರಹ ಮುಚ್ಚತೆ ಎಂಬ ಆರ್ಯೋಕ್ತಿ ನನಗೀಗ ನಿದರ್ಶನಕ್ಕೆ ಬಂತು, ಸಂತೋಷ ಎಂದು ಹೇಳಿ ಶ್ರೀನಿವಾಸಾಚಾರ್ಯರನ್ನು ಕರೆದು ಬಳೆಗಳನ್ನು ಕೊಟ್ಟು ಹಬ್ಬಕ್ಕೆ ಬೇಕಾದ ಪದಾರ್ಥಗಳನ್ನು ಸಂಗ್ರಹಿಸಿರಿ ಎಂದು ಹೇಳಿದರು. ಶ್ರೀನಿವಾಸಾಚಾರ್ಯರು ಆಚಾರ್ಯ ದಂಪತಿಗಳ ತ್ಯಾಗ ಮನೋಭಾವವನ್ನು ಕಂಡು ವಿಸ್ಮಿತರಾಗಿ, ಇಂಥ ಮಹನೀಯರಿಗೆ ಇಂಥ ಪರಿಸ್ಥಿತಿ ಒದಗಿತಲ್ಲ ಎಂದು ಮರಗುತ್ತಾ ಹೊರನಡೆದರು. ಯುಗಾದಿ ಹಬ್ಬ ಆಚಾರ್ಯರ ಗೃಹದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಆಚಾರ್ಯರು ತಾವು ಉಪಯೋಗಿಸದೇ ಇಟ್ಟಿದ್ದ ಗಳಿಗೆ ಮುರಿಯದ 10-12 ಜೊತೆ ಪಂಚಗಳು, ಸೀರೆ, ಕಣಗಳನ್ನು ಪೆಟ್ಟಿಗೆಯಿಂದ ಹೊರತೆಗೆದು
ಶ್ರೀನಿವಾಸಾಚಾರ್ಯ ಪದ್ಮಾವತಮ್ಮ ವಿದ್ಯಾರ್ಥಿಗಳಿಗೆ ಉಡುಗೊರೆಯಾಗಿ ನೀಡಿದರು. ಸಂತೋಷದಿಂದ ನೂತನ ವಸ್ತ್ರಧಾರಣ ಮಾಡಿ ಎಲ್ಲರೂ ಆಚಾರ್ಯ ದಂಪತಿಗಳಿಗೆ ನಮಸ್ಕರಿಸಿದರು. ಹಬ್ಬ ಸಾಂಗವಾಯಿತು. ಹಬ್ಬ ಮುಗಿದ ಒಂದು ವಾರ ಕಳೆದಿದೆ. ವಿದ್ಯಾಪೀಠದಲ್ಲಿ ಒಂದು ರಾತ್ರಿ ಗೋಪಾಲ ಎಂಬ ವಿದ್ಯಾರ್ಥಿಯು ಹಿತ್ತಲ ಕಡೆ ಹೋಗಿ ಕಾಲು ತೊಳೆದು ಬರುವಾಗ ಶ್ರೀನಿವಾಸಾಚಾರ್ಯರ ಕೊಠಡಿಯಿಂದ, ಪಾಪ, ಆಚಾರ್ಯರಿಗೆ ಇಂಥ ಕಷ್ಟ ಬರಬಾರ್ದಾಗಿತ್ತು ಎಂಬ ಮಾತು ಕೇಳಿ ಗೋಪಾಲ ಸ್ತಂಭಿತನಾದ. ನಮ್ಮ ಗುರುಗಳಿಗೆ ಏನು ಕಷ್ಟ ಬಂತು ಎಂದು ಚಿಂತಿಸಿ ಅದನ್ನು ಅರಿಯಲು ಅಲ್ಲಿಯೇ ನಿಂತು ಆಲಿಸುತ್ತಿದ್ದನು. ಶ್ರೀನಿವಾಸಾಚಾರ್ಯರು ಪತ್ನಿಗೆ ಆಚಾರ್ಯರ ಗೃಹಕೃತ್ಯ ವಿಚಾರವನ್ನು ತಿಳಿಸಿ, ಪದ್ಮ, ಇಷ್ಟಾದರೂ ಅವರಿಗೆ ತಮ್ಮ ಅಥವಾ ಮಗನ ಚಿಂತೆ ಇಲ್ಲ, ವಿದ್ಯಾರ್ಥಿಗಳು ಮತ್ತು ನಮ್ಮ ಪೋಷಣೆಯ ಚಿಂತೆಯೇ ಅಧಿಕವಾಗಿದೆ ಎಂದು ಹೇಳಿ ಪರಿತಪಿಸಿ, ಮತ್ತೆ ದಯಾಳುಗಳಾದ ಮಹನೀಯರಿಗೆ ನಾವೇನು ಪ್ರತ್ಯುಪಕಾರ ಮಾಡಬಲ್ಲೆವು? ಪದ್ಮಾವತಿ, ನಾವು ಏನಾದರೂ ವ್ಯಾಜ್ಯದಿಂದ ಇಲ್ಲಿಂದ ಹೊರಟು ಬಿಡಬೇಕು. ಅದರಿಂದ ನಮ್ಮಿಬ್ಬರ ಭಾರವಾದರೂ ಕಡಿಮೆಯಾಗುವುದು ಎಂದರು. ಇವೆಲ್ಲವನ್ನು ಕೇಳಿದ ಗೋಪಾಲ ವಿಸ್ಮಯ ದುಃಖಗಳಿಂದ ತತ್ತರಿಸಿದ. ಮೆಲ್ಲನೆ ಅಲ್ಲಿಂದ ಹೊರಟು ತನ್ನ ಕೊಠಡಿಗೆ ಬಂದು ಅಂದು ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ಚಿಂತೆಯಲ್ಲೇ ಕಳೆದನು. ಮರುದಿನ ಶ್ರೀನಿವಾಸಾಚಾರ್ಯ ದಂಪತಿಗಳು ತಮ್ಮ ಸಂಬಂಧಿಗಳ ಮನೆಯಲ್ಲಿ ಜರುಗಿದ ಉಪನಯನದ ನೆಪ ಹೂಡಿ ಆಚಾರ್ಯರು ಸರಸ್ವತಮ್ಮನವರಿಗೆ ಬೇಗ ಬರುವ ಆಶ್ವಾಸನೆ ನೀಡಿ ಪ್ರಯಾಣ ಬೆಳೆಸಿದರು. ಅಂದಿನಿಂದ ಗೋಪಾಲ ಆಚಾರ್ಯರ ಮನೆಯ ಪರಿಸ್ಥಿತಿಯನ್ನು ಗಮನಿಸಲಾರಂಭಿಸಿದ. ಒಂದೆರಡು ದಿನಗಳಲ್ಲಿಯೇ ಶ್ರೀನಿವಾಸಾಚಾರ್ಯರ ಮಾತು ನಿಜವೆಂದು ಮನದಟ್ಟಾಯಿತು. ಒಂದು ಮಧ್ಯಾಹ್ನ ಆಚಾರ್ಯರನ್ನು ತಮ್ಮೊಡನೆ ಭೋಜನ ಮಾಡಬೇಕೆಂದು ಗೋಪಾಲ ಹೇಳಿದಾಗ ವೆಂಕಟನಾಥರು, ಸ್ವಲ್ಪ ಪಾರಾಯಣ ಮಾಡುವುದಿದೆಯಪ್ಪ, ನೀವು ಭೋಜನ ಮಾಡಿರಿ, ಅನಂತರ ನಾವು ಮಾಡುತ್ತೇವೆ ಎಂದು ಹೇಳಿ ದೇವರ ಮನೆಗೆ ಹೋಗಿ ಪಾರಾಯಣ ಪ್ರಾರಂಭಿಸಿದರು. ಊಟವಾದ ಮೇಲೆ ವಿದ್ಯಾರ್ಥಿಗಳು ತೆರಳಿದರು. ಸರಸ್ವತಮ್ಮ ನೀರು ತರಲು ಹಿತ್ತಲಿಗೆ ಹೋದಾಗ ಗೋಪಾಲ ಅಡಿಗೆ ಮನೆಗೆ ಹೋಗಿ ದೃಷ್ಟಿ ಹರಿಸಿದ. ಅಡಿಗೆಯ ಪಾತ್ರೆಗಳೆಲ್ಲ ಬರಿದಾಗಿವೆ. ಉಗ್ರಾಣದಲ್ಲಿ ತಡಕಾಡಿದ 4-6 ದಿನಗಳಿಗಾಗುವಷ್ಟು ಮಾತ್ರ ದಿನಸಿ ಪದಾರ್ಥ ಉಳಿದಿದೆ. ಅವನಿಗೆ ಆಚಾರ್ಯ ದಂಪತಿಗಳು ರಾತ್ರಿ ಊಟ ಬಿಟ್ಟಂತೆ ಮಧ್ಯಾಹ್ನ ಉಪವಾಸವಿರುವವರೆಂದು ವ್ಯಕ್ತವಾಗಿ ದುಃಖಿಸುತ್ತಾ ವಿದ್ಯಾಪೀಠಕ್ಕೆ ಬಂದು ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಆಚಾರ್ಯರ ಮನೆಯ ಪರಿಸ್ಥಿತಿ ವಿವರಿಸಿ, ನಮಗಾಗಿ ಈ ಕಷ್ಟಕ್ಕೆ ಗುರುಗಳು ಪಾತ್ರರಾಗಿದ್ದಾರೆ, ಅನ್ನ ಬಟ್ಟೆ ಕೊಟ್ಟು ಸಾಕಿ ವಿದ್ಯಾದಾನ ಮಾಡುತ್ತಿರುವ ಅವರಿಗೆ ನಾವು ಭಾರವಾಗಿರುವುದು ಯುಕ್ತವೇ ಎಂದು ಹೇಳಲು ಎಲ್ಲರೂ ಗರಬಡಿದವರಂತೆ ಕುಳಿತು ಬಿಟ್ಟರು. ಆಚಾರ್ಯರ ಶಿಷ್ಯಪ್ರೇಮ ತ್ಯಾಗಗಳ ಅರಿವಾದಾಗ ಅವರ ಹೃದಯ ತಳಮಳಗೊಂಡಿತು. ಆಗ ಕೃಷ್ಣಮೂರ್ತಿ ಎಂಬ ವಿದ್ಯಾರ್ಥಿಯು, ಗೋಪಾಲ, ಇದಕ್ಕೆ ನೀನೇ ಒಂದು ಉಪಾಯ ಹೇಳು ಎಂದು ಹೇಳಲು ಗೋಪಾಲನು, ವಾಸು, ನಿನ್ನ ಅಣ್ಣನ ಮದುವೆ ನಿಶ್ಚಯವಾಗಿದೆಯಲ್ಲವೇ? ಲಗ್ನ ಯಾವಾಗ ಎಂದು ಕೇಳಿದನು. ಇನ್ನು 4-6 ದಿನಗಳಲ್ಲಿ, ಅಂದರೆ ಚೈತ್ರ ಶುಕ್ಲ ತ್ರಯೋದಶಿ ದಿನವೇ ಲಗ್ನ ಎಂದನು ವಾಸು. ಆಗ ಗೋಪಾಲನು, ಹಾಗಾದರೆ ಸರಿ, ನಾವೆಲ್ಲ ಲಗ್ನಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೊರಟು ಬಿಡೋಣ. ಮುಂದೆ ಅನುಕೂಲ ಪರಿಸ್ಥಿತಿ ಉಂಟಾದಾಗ ಮತ್ತೆ ಬಂದು ವಿದ್ಯಾಭ್ಯಾಸ ಮಾಡೋಣ ಎಂದನು. ಎಲ್ಲರೂ ಗೋಪಾಲನ ಮಾತನ್ನು ಸಮರ್ಥಿಸಿದರು. ಮರುದಿನ ಎಲ್ಲ ವಿದ್ಯಾರ್ಥಿಗಳು ಆಚಾರ್ಯರಲ್ಲಿ ವಾಸುವಿನ ಅಣ್ಣನ ವಿವಾಹ ವಿಚಾರ ಹೇಳಿ ಲಗ್ನಕ್ಕೆ ಹೋಗಿ 5-6 ದಿನಗಳಲ್ಲಿ ಮರಳಿ ಬರುವುದಾಗಿ ಹೇಳಿ ಅಪ್ಪಣೆ ಬೇಡಿದರು. ಆಚಾರ್ಯರು, ಗೋಪಾಲ, ವಾಸು ಲಗ್ನಕ್ಕೆ ಹೋಗಬೇಕಾದ್ದು ಯುಕ್ತ, ಆದರೆ ಅಲ್ಲಿ ಅನವಶ್ಯಕವಾಗಿ ಕುಳಿತು ಕಾಲ ಕಳೆಯಬೇಡಿ, ವಿದ್ಯಾಭ್ಯಾಸಕ್ಕೆ ತೊಂದರೆಯಾದೀತು, ಬೇಗ ಬಂದು ಬಿಡಿ ಎಂದು ಹೇಳಿದರು. ಎಲ್ಲರೂ ಗುರುಗಳಿಗೂ ಸರಸ್ವತಮ್ಮನವರಿಗೂ ನಮಸ್ಕರಿಸಿ ಲಕ್ಷ್ಮೀನಾರಾಯಣನನ್ನು ಮುದ್ದಿಸಿ ಗುರುಗಳ ಅಪ್ಪಣೆ ಪಡೆದು ಹೊರಟು ಬಿಟ್ಟರು. ಇಲ್ಲಿಗೆ ಸಂಚಿಕೆ 77 ಮುಕ್ತಾಯ. ಇದೇ ಶೀರ್ಷಿಕೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಇರುತ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.